ನಮಸ್ಕಾರ ರೀ ಎಲ್ಲರಿಗೆ. ನಾವಿವತ್ತು ಸ್ಟುಡಿಯೋ ಒಳಗೆ ಸಂಗಮೇಶ್ ಬೈ ಇಬ್ಬರು ಇದ್ದೀವಿ ರೀ. ವಿಡಿಯೋ ಎಡಿಟಿಂಗ್ ಕೆಲಸ ಅಂತೂ ಎಲ್ಲ ಮುಗಿಸಿದ್ದೀವ್ರಿ. ಹಂಗ ನಮಗೂ ಕೂತು ಬೇಸರ ಆಗಿತ್ತ ಹೊರಗೆ ಎಲ್ಲರೂ ತಿರುಗಾಡಕ್ಕೆ ಹೋಗ್ಬೇಕಂತೇಳಿ ಪ್ಲಾನ್ ಹಾಕಿಬಿಟ್ಟಿದ್ವಿ. ಆಮೇಲೆ ಮೊಬೈಲ್ ತೆಗೆದು ನೋಡಿದಾಗ ಗೊತ್ತಾಗಿದ್ದ ನಮಗೆ ಕೆಡಿ ಮೂವಿ ಧ್ರುವ ಸರ್ಜಾ ಅವ್ರದ್ದು ರಿಲೀಸ್ ಆಗೈತೆ ಅಂತೇಳಿ. ಆಮೇಲೆ ಸಿದಾ ಗಾಡಿ ತೊಗೊಂಡ ಬೂಮ್ ಅಂತೇಳಿ ನಾವು ಬಂದಿದ್ದ ಗೋಕಾಕ್ ಲಕ್ಷ್ಮಿ ಟಾಕೀಸ್. ನಮಸ್ಕಾರ ರೀ ಎಲ್ಲರಿಗೆ ಹೊರಗೆ ಬಂದು ಬಿಸ್ಲಾಗ ದುಡಿಯಕ್ಕೆ ಆಗೋತ್ತಾಗೈತಿ. ನೀವು ಮನ್ಯಾಗ ಕೂತ್ ರೊಕ್ಕ ಗಳಿಸ್ಬೇಕು. ಹಂಗಾದ್ರೆ ನಾವು ತಳಗ ಐಡಿ ಮೆನ್ಷನ್ ಮಾಡಿರ್ತಾನೆ, ಅದಕ್ಕೆ ಹೋಗಿ ಮೆಸೇಜ್ ಮಾಡ್ರಿ. ಮೋಸ್ಟ್ ಟ್ರಸ್ಟಬಲ್ ಜೆನ್ಯೂನ್ ಪೇಜ್ ಐತೆ, ಅದಕ್ಕೆ ಹೋಗಿ DM ಮಾಡ್ರಿ. ಮೊದಲನೇ ಕಿತಾ ಮಚ್ಚಿಡ್ದೇವನೇ ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಣ. ಟೈಮ್ ಅಂತೂ 6 ಗಂಟೆ ಆಗಿಬಿಟ್ಟೈತ್ರಿ. ಟಿಕೆಟ್ ಅಂತೂ ಕೊಡಕತ್ತಿ ಬಿಟ್ರ. ಅದಕ್ಕೆ ನಾವು ಸೀದಾ ಟಿಕೆಟ್ ತೊಗೊಂಡು ಒಳಗಡೆ ಹೊಂಟ ಬಿಟ್ಟಿವಿ ನೋಡ್ರಿ. ಪ್ರೇಮ್ ಸರ್ ಡೈರೆಕ್ಷನ್ ಒಳಗೆ ಬಂದಿರೋ ಮೂವಿ ಹಂಗೈತಿ ಹಿಂಗೈತಿ ಅಂತ ಹೇಳಿ ಅನ್ಕೊಂಡಿವ್ರಿ. ಬಟ್ ಹೆಂಗೈತಿ ಅನ್ನೋದು ಈಗ ನೋಡಿದಾಗ ಗೊತ್ತಾಗೋದು. ಹಾಗೆ ಬರೋಟಿಗೆ ಮೂವಿ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿತ್ರಿ. ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ. ನಾವು ಥಿಯೇಟರ್ ಒಳಗೆ ಹೋದಾಗ ಯಾರು ಇಲ್ಲ ಅನ್ಕೊಂಡಿದ್ವಿ, ಆದ್ರೆ ಹೌಸ್ಫುಲ್ ಇತ್ತು ಥಿಯೇಟರ್. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಎರಡನೇ ಮಾತಿಲ್ರಿ, ಅಷ್ಟು ಬಾರಿ ತೆಗದಾರ ಪ್ರೇಮ್ ಸರ್ ಅವರ. ಈ ಮೂವಿ ಒಳಗಂತೂ ಎಲ್ಲರೂ ಆಕ್ಟಿಂಗ್ ಅಂತೂ ಬೆಂಕಿ ಮಾಡ್ಯಾರಿ. ಅಷ್ಟಕ್ಕೆ ಸುದೀಪ್ ಸರ್ ಎಂಟ್ರಿ ಅಂತೂ ಹೇಳಕ್ ಹೋಗ್ಬೇಡ್ರಿ, ಅಷ್ಟು ಬಾರಿ ತೆಗದಾರ ಪ್ರೇಮ್ ಸರ್ ಅವರ. ಮೂವಿ ಅಂತೂ ಫುಲ್ ಗಿಚ್ಚೈತ್ರಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಮೂವಿ ಎಲ್ಲ ನೋಡ್ಕೊಂಡು ಹೊರಗೆ ಬರೋಟಿಗೆ ನಮ್ಮ ಟೈಮ್ ಆಗಿತ್ತು 9 ಗಂಟೆಗೆ ರೀ. ಅದೇ ಸಿದಾ ಗಾಡಿ ತಗೊಂಡು ನಾವು ಬಂದಿದ್ವಿ 2 ಗಂಟೆಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗ್ಲಿಕ್ಕಂದ್ರೂ ಲೈಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಥ್ಯಾಂಕ್ ಯು.